ಆತ್ಮೀಯ SSC GD ಪರೀಕ್ಷೆಯನ್ನು ಬರೆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗಾಗಲೇ ಪರೀಕ್ಷೆ ಫಿಸಿಕಲ್ಗಾಗಿ ರಿಸಲ್ಟನ್ನು ಬಿಟ್ಟಿದ್ದಾರೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕಂದರೆ ಹೈ ಮೆರಿಟ್ ಮಹಿಳೆಯರು ಬಂದರೆ, ಅದೇ ರೀತಿಯಾಗಿ ಪುರುಷರು ಸಹಿತ ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ ಅಭ್ಯರ್ಥಿಗಳೇ. ಈಗಾಗಲೇ ನಿಮ್ದು ಏನಪ್ಪ ಅಂದರೆ ಎಕ್ಸಾಮನ್ನು ಬರೆದ್ರಿ, ನೆಕ್ಸ್ಟ್ ನೀವು ಫಿಸಿಕಲ್ಗಾಗಿ ಕಾಯ್ತಾ ಇದ್ದೀರಿ. ಹಾಗಾದರೆ ಫಿಸಿಕಲ್ ಯಾವಾಗ ನಡೆಯುತ್ತದೆ ಅಂತಕ್ಕಂಥ ಮಾಹಿತಿಯನ್ನು, ವಿಶೇಷವಾದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಭ್ಯರ್ಥಿಗಳೇ. ಈಗಾಗಲೇ ಮಹಾನಿರ್ದೇಶನಾಲಯ ನವದೆಹಲಿಯಿಂದ ಒಂದು ಪತ್ರವನ್ನು ಮಾಡಿದ್ದಾರೆ. ಎಲ್ಲ ಆಯಾ ರಾಜ್ಯಗಳಿಗೆ ಪತ್ರವನ್ನು ಮಾಡಿದ್ದಾರೆ. ಯಾವ ದಿನಾಂಕದಿಂದ ಯಾವ ದಿನಾಂಕವರೆಗೆ ನೀವು ಫಿಸಿಕಲನ್ನು ನಡೆಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಯಾವ ರೀತಿ ಫಿಸಿಕಲನ್ನು ನಡೆಸಬೇಕು ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಪತ್ರ ಮುಖಾಂತರ ಪ್ರತಿಯೊಂದು ರಾಜ್ಯಕ್ಕೆ ಪತ್ರವನ್ನು ಮಾಡಿದ್ದಾರೆ. ಅದು ಮುಖ್ಯ ನವದೆಹಲಿ ಕೇಂದ್ರದಿಂದ. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಮ ಫಿಸಿಕಲ್ ಯಾವಾಗದವು ಅಂತಕ್ಕಂಥ ಮಾಹಿತಿಯನ್ನು ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತು ಈಗಾಗಲೇ ಏನಪ್ಪ ಅಂದ್ರೆ ಸುಮಾರು 15 ಲಕ್ಷ ಜನ ಅಭ್ಯರ್ಥಿಗಳು SSC GDಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಿದ್ರಪ್ಪ ಅಂದ್ರೆ ಅರ್ಜಿಯನ್ನು ಹಾಕಿದರು. ಅದೇ ರೀತಿಯಾಗಿ ಸುಮಾರು ನನ್ನ ಅಂದಾಜು 12ರಿಂದ 13 ಲಕ್ಷ ಜನ ಏನಪ್ಪ ಅಂದ್ರೆ ಪರೀಕ್ಷೆಯನ್ನು ಬರೆದ್ರು. ಈ ಫೈನಲ್ ಅಂತಿಮವಾಗಿ ಏನಪ್ಪ ಅಂದ್ರೆ ಯಾವ ರೀತಿ ಅವ್ರು ಆಯ್ಕೆ ಮಾಡಿರಪ್ಪ ಅಂದ್ರೆ 1:8 1:8 ಅಂದರೆ ಒಂದು ಪೋಸ್ಟಿಗೆ 8 ಹುದ್ದೆಗಳನ್ನು ಫಿಸಿಕಲ್ಗಾಗಿ ಆಯ್ಕೆಯನ್ನು ಮಾಡಿದ್ದಾರೆ ಅಭ್ಯರ್ಥಿಗಳೇ. ಹಾಗಾದರೆ ಒಟ್ಟು ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಎಕ್ಸಾಮ್ ಫಿಸಿಕಲ್ಗೆ ಬಂದಂಥ ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ 3,94,121 ಅಭ್ಯರ್ಥಿಗಳು. ಒಟ್ಟು ಅಭ್ಯರ್ಥಿಗಳು ಈಗಾಗಲೇ ಫಿಸಿಕಲ್ಗಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳು. ಅದೇ ರೀತಿಯಾಗಿ ಅದರಲ್ಲಿ ಪುರುಷ ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ 3,53,908 ಇದು ಪುರುಷ ಅಭ್ಯರ್ಥಿಗಳು ಫಿಸಿಕಲ್ಗಾಗಿ ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳು 40,213 ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಫಿಸಿಕಲ್ಗಾಗಿ ಆಯ್ಕೆಯಾಗಿದ್ದಾರೆ ಅಭ್ಯರ್ಥಿಗಳೇ. ನಿಮ್ಗೆ ಈಗಾಗಲೇ ಗೊತ್ತು, ಮೊದಲು ಹೆಂಗಿತ್ತಪ್ಪ ಅಂದ್ರೆ 39,000 ಮ್ಯಾಲೆ ಸಮಥಿಂಗ್ ಅರ್ಜಿಯನ್ನು ಕರೆದಿದ್ರು. ಆಮೇಲೆ ಮತ್ತೆ ಏನು ಮಾಡಿದ್ರಿ, ಪ್ಲಸ್ ಮಾಡಿರಿ, ಹುದ್ದೆಗಳನ್ನು ಪ್ಲಸ್ ಮಾಡ್ಕೊಂಡು ಎಷ್ಟು ಮಾಡಿರಪ್ಪ ಅಂದ್ರೆ 53,000 ಮ್ಯಾಲೆ ಸಮಥಿಂಗ್ ಆಯಿತು. ಇದು ಹುದ್ದೆಗಳು. ಆದರೆ ಪರೀಕ್ಷೆ ಕೂತು ಅರ್ಜಿ ಹಾಕಿದವ್ರು ಎಷ್ಟು ರೀ, 15 ಲಕ್ಷ ಜನ. ಈಗ ಫಿಸಿಕಲ್ಗಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ ಟೋಟಲ 3,94,121 ಅಭ್ಯರ್ಥಿಗಳು ಈ ಫಿಸಿಕಲ್ಗಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಅಭ್ಯರ್ಥಿಗಳು ಎಷ್ಟು ಮೆರಿಟ್ ನಿಂತದ ಕರ್ನಾಟಕದ ಅಂತಕ್ಕಂಥ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ರಿ, ಏನಪ್ಪ ಅಂದ್ರೆ ಸರ್ ಫಿಸಿಕಲ್ ಯಾವಾಗ ನಡೀತದ ಅಂತೇಳಿ ಕೇಳ್ತಾ ಇದ್ರಿ ಅಭ್ಯರ್ಥಿಗಳೇ. ಇನ್ನೊಂದು ಏನಪ್ಪ ಅಂದ್ರೆ ಈ ಸಲ RFID ಮುಖಾಂತರ ರ್ಯಾಲಿಯನ್ನು ನಡೆಸಬೇಕಂತ ಮಾಡಿದ್ದಾರೆ. RFID ಮುಖಾಂತರ ಅಂದ್ರೆ ಅಲ್ಲಿ ಏನಂದ್ರೆ ಬಯೋಮೆಟ್ರಿಕನ್ನು ಸಹಿತ ತೆಗೆದುಕೊಳ್ತಾ ಇದ್ದಾರೆ. ಅದರ ಸಲುವಾಗಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೆಡಿ ಮಾಡ್ಕೋರಿ ಅಂತ ತಿಳಿಸಿಂದ ಎಲ್ಲ ರಾಜ್ಯಕ್ಕೂ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಅಭ್ಯರ್ಥಿಗಳೇ. ಈಗಾಗಲೇ ನಿಮ್ಗೆ ಗೊತ್ತು, ಏನು ಗೊತ್ತಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳ ಹೈಟ್ ಎಷ್ಟೈತಪ್ಪ ಅಂದ್ರೆ 170 ಸೆಂಟಿಮೀಟ್ರ್ಗಿಂತ ಮ್ಯಾಲಿರಬೇಕು. ಅದೇ ರೀತಿಯಾಗಿ ST ಅಭ್ಯರ್ಥಿಗಳಿಗೆ ಮಾತ್ರ 162.5 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳ ಹೈಟ್ ಎಷ್ಟಿತ್ತಪ್ಪ ಅಂದ್ರೆ 157 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ST ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ 152.5 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಇದು ಹೈಟು. ಆಮೇಲೆ ಹೈಟ್ ತಕ್ಕಂತೆ ವೇಟ್ ಇರಬೇಕು. ಆಮೇಲೆ ಪುರುಷ ಅಭ್ಯರ್ಥಿಗಳಿಗೆ ಚೆಸ್ಟನ್ನು ಸಹಿತ ಚೆಕ್ ಮಾಡ್ತಾರೆ. ಅಲ್ಲಿ 80ರಿಂದ 85, 81ರಿಂದ 86 ಈ ರೀತಿ ಇರ್ತದೆ. ಅದಕ್ಕೆ ನೀವು ವಿಸ್ತಾರ ಮಾಡಿದಾಗ 5 ಸೆಂಟಿಮೀಟರ್ ಅಷ್ಟೇ ವಿಸ್ತಾರ ಆಗಬೇಕು. ಇದು ಪುರುಷ ಅಭ್ಯರ್ಥಿಗಳಿಗೆ ಹೈಟು, ಚೆಸ್ಟು, ವೇಟು ನೋಡ್ತಾರೆ. ಆಮೇಲೆ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟು ಮತ್ತು ವೇಟನ್ನು ಚೆಕ್ ಮಾಡ್ತಾರೆ ಅಭ್ಯರ್ಥಿಗಳಿಗೆ. ಇದು ನಿಮ್ಗೆ ಗೊತ್ತಿರಬೇಕು. ಇದು ಫಿಸಿಕಲ್ನಲ್ಲಿ PST ಮತ್ತು PET ಅಂತೀವಿ. ಫಿಸಿಕಲ್ನಲ್ಲೇ ಇದನ್ನು ಚೆಕ್ ಮಾಡ್ತಾರೆ. ಇದು ಎಲ್ಲರಿಗೂ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಇಂಪಾರ್ಟೆಂಟ್, ಇನ್ನು ಫಿಸಿಕಲ್ಗೆ ಹೋಗ್ತೀರಿ. ಫಿಸಿಕಲ್ಗೆ ಹೋದಾಗ ಅಲ್ಲೇ ಫಿಸಿಕಲ್ ಆದಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಮೆಡಿಕಲನ್ನು ಕೊಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಮೆಡಿಕಲ್ನ ಕೊಡ್ತಾರೆ. ಮೆಡಿಕಲ್ನಲ್ಲಿ ಏನಪ್ಪ ಅಂದ್ರೆ ನಮ್ಮ ದೇಹದ ಎಲ್ಲ ಭಾಗವನ್ನು ಎಲ್ಲ ರೀತಿ ಚೆಕ್ ಮಾಡ್ತಾರೆ. ಇಲ್ಲಿ ಅಗ್ನಿವೀರ ಆರ್ಮಿಗೂ ಮತ್ತು SSC GDಗೂ ಬದಲಾವಣೆ ಏನೈತಪ್ಪ ಅಂದ್ರೆ ಇಲ್ಲಿ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಚೆಸ್ಟ್ ಎಕ್ಸ್ರೇ ಯಾಕೆ ಮಾಡ್ತಾರಪ್ಪ ಅಂದ್ರೆ ಒಳಗಡೆ ಎಲ್ಲೂ ಅದು ಏನಾದರೂ ಬೆಂಡ್ ಇದ್ದರೆ ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಯೂರಿನ್ ಬ್ಲಡ್ ಟೆಸ್ಟನ್ನು ಮಾಡ್ತಾರೆ. ಇದು ಸಪ್ರೇಟಾಗಿ ಮಾಡ್ತಾರೆ. ಇದು ಅಗ್ನಿವೀರ ಆರ್ಮಿ ಒಳಗಿಲ್ಲ. ಆದರೂ ಇಲ್ಲಿ ಇದು ಉಳಿದೆಲ್ಲ ಚೆಕ್ ಮಾಡ್ತಾರೆ. ಕಣ್ಣು, ಕಿವಿ, ಮೂಗ, ಚಪ್ಪಟೆ ಪಾದ, ಮೊಣಕಾಲು ಕೂಡೋದು, ಪ್ರತಿಯೊಂದು ಉಳಿದ ಭಾಗಗಳನ್ನೆಲ್ಲ ಚೆಕ್ ಮಾಡ್ತಾರೆ.
ಆರ್ಮಿಗಿಂತ ಎಕ್ಸ್ಟ್ರಾ ಯಾವುದಪ್ಪ ಅಂದರೆ ಇವುಗಳನ್ನ ಚೆಕ್ ಮಾಡ್ತಾರೆ. ಇದು ನಿಮ್ಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ನೀವು ಮೆಡಿಕಲ್ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಹಿತ ಮಾಡ್ತಾರೆ. ಡಾಕ್ಯುಮೆಂಟ್ ಬಗ್ಗೆನೂ ಸಹಿತ ನಿಮ್ಗೆ ನಾಲೆಜ್ ಇರಬೇಕು. ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಗಳನ್ನ ಏನೇನು ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದೆ. ಆದರೂ ಸಹಿತ ಮುಂದಿನ ವಿಡಿಯೋದಲ್ಲಿ ಮತ್ತು ನಾನು ನಿಮ್ಗೆ ಡಾಕ್ಯುಮೆಂಟ್ ಬಗ್ಗೆನ ಸಹಿತ ಒಂದು ವಿಡಿಯೋನ ಮಾಡಿಬಿಡ್ತೀನಿ ಅಭ್ಯರ್ಥಿಗಳೇ. ಈಗಾಗಲೇ ನಿಮಗೆ ಡಾಕ್ಯುಮೆಂಟ್ ಬಗ್ಗೆ ಗೊತ್ತದ ಅನ್ಕೋತೀನಿ. ಆದರೂ ಸಹಿತ ಮುಂದಿನ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ಬಗ್ಗೆ ನಾನು ನಿಮ್ಗೆ ಮಾಡಿಬಿಡ್ತೀನಿ ಅಭ್ಯರ್ಥಿಗಳೇ. ಈಗಾಗಲೇ ನಿಮಗೆ ರನ್ನಿಂಗ್ ಬಗ್ಗೆ ಗೊತ್ತು. ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 5 ಕಿಲೋಮೀಟ್ರ್ ಓಟವನ್ನು ಅಂದ್ರೆ 5000 ಮೀಟ್ರ್ ಓಟವನ್ನು 24 ನಿಮಿಷನ್ಯಾಗ ಓಡಿ ಪೂರ್ಣ ಮಾಡಬೇಕು ಅಂದ್ರೆ ಫಿಸಿಕಲ್ ಪಾಸ್ ಆಗ್ತದೆ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟೈತಪ್ಪ ಅಂದ್ರೆ 1600 ಮೀಟ್ರ್ ಓಟವನ್ನು 8 ನಿಮಿಷ 30 ಸೆಕೆಂಡ್ ಒಳಗೆ ಓಡಿ ಪೂರ್ಣ ಮಾಡಬೇಕು ಅಂದ್ರೆ ನೀವು ಫಿಸಿಕಲ್ ರನ್ನಿಂಗ್ ಪಾಸ್ ಆದಂಗೆ. ಇದು ನಿಮ್ಗೆ ಗೊತ್ತಿರಬೇಕು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ. ಹಾಗಾದರೆ ಅಭ್ಯರ್ಥಿಗಳೇ, ಈ ಸಲ ಏನಪ್ಪ ಅಂದ್ರೆ ಹೋದ ಸಲನೂ ಹೇಳಿದರು ಏನಪ್ಪ ಅಂದ್ರೆ RFIDಯನ್ನು ಮಾಡಿಕೊಂಡು ರ್ಯಾಲಿಯನ್ನು ನಡೆಸ್ತಾರೆ ಅಂತ ಹೋದ ಸಲನೂ ಹೇಳಿದರು. ಆದರೆ ಹೋದ ಸಲ RFIDಯನ್ನು ಹಾಕಿ ಓಡಿಸಲಿಲ್ಲ, ಹಾಗೆ ಓಡಿಸಿದ್ರು. ಈ ಸಲ ಏನಪ್ಪ ಅಂದ್ರೆ RFIDಯನ್ನು ಹಾಕಿ ರನ್ನಿಂಗನ್ನು ಮಾಡಿಸ್ಬೇಕು ಅಂತ ಹೇಳಿಸಿಂದ ಇಲ್ಲಿ ಏನಪ್ಪ ಅಂದ್ರೆ ಮಹಾನಿರ್ದೇಶನಾಲಯ ನವದೆಹಲಿಯಿಂದ ಎಲ್ಲ ರಾಜ್ಯದ ಮುಖ್ಯಸ್ಥರಿಗೆ ಈಗಾಗಲೇ ಮಾಹಿತಿಯನ್ನು ಕಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಅಂದ್ರೆ ಬಯೋಮೆಟ್ರಿಕ್ ಮುಖಾಂತರ ನಿಮ್ಮ ತಂಬನ ಗುರುತು ಸಹಿತ ತೆಗೆದುಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಹಾಗಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರತಿಯೊಂದು ರಾಜ್ಯಕ್ಕೆ ಸುಮಾರು ಎಷ್ಟು ಅಲ್ಲಿ ಸಿಬ್ಬಂದಿ ಬೇಕು, ಯಾವ ರೀತಿ ನೀವು ತಯಾರು ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಎಲ್ಲ ರಾಜ್ಯದ ಮುಖ್ಯಸ್ಥರಿಗೆ ಈಗಾಗಲೇ ಲೆಟರನ್ನು ಮಾಡಿದ್ದಾರೆ ಅಭ್ಯರ್ಥಿಗಳೇ. ಹಾಗಾದರೆ ನೀವೆಲ್ಲ ಕಾತುರದಿಂದ ಕಾಯ್ತಿರ್ತಕ್ಕಂಥ ಫಿಸಿಕಲ್ ಡೇಟ್ ಯಾವಾಗ ಅನ್ನೋದನ್ನು ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ ಅಭ್ಯರ್ಥಿಗಳೇ. ಹಾಗಾದರೆ ಅಭ್ಯರ್ಥಿಗಳೇ, ನೀವೆಲ್ಲ ಕಾತುರದಿಂದ ಕಾಯ್ತಿರ್ತಕ್ಕಂಥ ಫಿಸಿಕಲ್ ಡೇಟ್ ಯಾವಾಗ ಸರ ಬರೀ ಇದನ್ನು ಹೇಳತ್ತೀರಿ. ಫಿಸಿಕಲ್ ಡೇಟ್ ಹೇಳ್ರಿ ಸರ್ ಅಂತ ಹೇಳಿಸಿಂದ ಬಹುಶಃ ನೀವು ಕೇಳ್ಬೋದು ಅಭ್ಯರ್ಥಿಗಳೇ. ನಿಮಗೆ ಫಿಸಿಕಲ್ ಯಾವಾಗಿಂದ ಪ್ರಾರಂಭ ಆಗ್ತಾವಪ್ಪ ಅಂದ್ರೆ 20 ಆಗಸ್ಟ್ 2025ರಿಂದ 11/9/2025 ಅಂದರೆ 20/8/2025ರಿಂದ 11/9/2025ರವರೆಗೆ ಏನಪ್ಪ ಅಂದ್ರೆ ನಿಮ್ಮ ಫಿಸಿಕಲನ್ನು ನಡೆಸಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅಭ್ಯರ್ಥಿಗಳೇ. ಇನ್ನೂ ವೆಬ್ಸೈಟ್ನಲ್ಲಿ ಈ ಮಾಹಿತಿ ಬಂದಿಲ್ಲ ಅಭ್ಯರ್ಥಿಗಳೇ. ಈಗಾಗಲೇ ಎಲ್ಲ ರಾಜ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಡೇಟ್ದಿಂದ ಈ ಡೇಟ್ವರೆಗೆ ನೀವು ನಡೆಸಬೇಕಂತೇಳಿ ತಾತ್ಕಾಲಿಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೂ ವೆಬ್ಸೈಟಿಗೆ ಇದು ಬಂದಿಲ್ಲ. ವೆಬ್ಸೈಟಿಗೆ ಪೂರ್ಣ ಅಲ್ಲಿ ಅವ್ರು ಕಂಪ್ಲೀಟ್ ಮಾಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡ್ಮೇಲೆ ಸಿಬ್ಬಂದಿಯನ್ನು ಎಲ್ಲ ತಯಾರು ಮಾಡಿಕೊಂಡ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ವೆಬ್ಸೈಟ್ಗೆ ಈ ಮಾಹಿತಿಯನ್ನು ಬಿಡ್ತಾರೆ ಅಭ್ಯರ್ಥಿಗಳೇ. ನಿಮ್ಗೆ ಗೊತ್ತಿರಲಿ, 1 ತಿಂಗಳ ಕಾಲ ಫಿಸಿಕಲ್ ನಡೀತದೆ. ಈಗ ತಾತ್ಕಾಲಿಕವಾಗಿ ಏನಪ್ಪ ಅಂದ್ರೆ ಒಂದು ಡೇಟನ್ನು ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದ್ರೆ 20/8/2025ರಿಂದ 11/9/2025ರವರೆಗೆ ತಿಳಿಸಿದ ತಾತ್ಕಾಲಿಕವಾಗಿ ಒಂದು ದಿನಾಂಕವನ್ನು ಈಗ ಫಿಸಿಕಲ್ ನಡೆಸೋ ದಿನಾಂಕವನ್ನು ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ದೇಶದಲ್ಲಿ ಒಟ್ಟು 30 ಕೇಂದ್ರಗಳಲ್ಲಿ ಏನಪ್ಪ ಅಂದ್ರೆ ಫಿಸಿಕಲ್ ನಡೆಯುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಯಾವುದೇ ರೀತಿ ಅಂದರೆ ಅಭ್ಯರ್ಥಿಗಳು ಮೋಸ್ತನ ಮಾಡಿ ರನ್ನಿಂಗನ್ನು ಪಾಸ್ ಮಾಡ್ಕೋದಾಗಿರ್ಬೋದು, ಮೆಡಿಕಲನ್ನು ಪಾಸ್ ಮಾಡ್ಕೋದಾಗಿರ್ಬೋದು, ಆ ರೀತಿ ಮಾಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಬಯೋಮೆಟ್ರಿಕನ್ನು ಸಹಿತ ಪ್ರತಿಯೊಂದು ಎಲ್ಲಿ ಅಲ್ಲಿ ಫಿಸಿಕಲ್ ನಡೆಸ್ತಾರೆ, ಎಲ್ಲಿ ಮೆಡಿಕಲ್ ನಡೆಸ್ತಾರೆ ಅಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಸಹಿತ ಮಾಡಲಿಕ್ಕೆ ಹೇಳಿದ್ದಾರೆ. ಆಮೇಲೆ RFIDಯನ್ನು ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಸಹಿತ ಈಗಾಗಲೇ ತಿಳಿಸಿದ್ದಾರೆ ಅಭ್ಯರ್ಥಿಗಳೇ. ಇನ್ನೇನು ಡೇಟ್ ಭಾಳ ದೂರ ಇಲ್ಲ. ಆಗಸ್ಟ್ 20ರಿಂದ ಫಿಸಿಕಲ್ ಡೇಟ್ಗಳು ಪ್ರಾರಂಭ ಆಗ್ತವೆ. 1 ತಿಂಗಳ ರ್ಯಾಲಿ ನಡೀತದೆ. ಆದ್ದರಿಂದ ಯಾರು ನೋಡ್ರಿ ಎಕ್ಸಾಮ್ ಪರೀಕ್ಷೆ ಪಾಸ್ ಮಾಡಿದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಈಗಾಗಲೇ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡತ್ತಾರೆ ಅಂದ್ಕೊಂಡೀನಿ. ಇನ್ನು ಕರೆಕ್ಟಾಗಿ ಟೈಮ್ ಹಚ್ಚಿ ನೀವು ಪ್ರಾಕ್ಟೀಸನ್ನು ಮಾಡಬೇಕು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಯಾರಾದರೂ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿಗೆ ಫಿಸಿಕಲ್ಗೆ ಬರೋರಿದ್ದರೆ ಬರ್ಬೋದು. ಪುರುಷ ಹಾಗೂ ಮಹಿಳೆಯರಿಗೆ ನಾವು ದೈಹಿಕ ತರಬೇತಿಯನ್ನು ಕೊಡ್ತಾಯಿದ್ವಿ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಪ್ರೆಸೆಂಟಾಗಿ ಈಗ SSC GD ಮತ್ತು SSC MTS ಮತ್ತು ಹವಾಲ್ದಾರ್ ಮತ್ತು ಸ್ಟೇಟ್ ಪೊಲೀಸ್, ಸಿವಿಲ್ ಪೊಲೀಸ, DR, KSRP, KSISF, CR ಈ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಅಗ್ನಿವೀರ, ಆರ್ಮಿ ಮತ್ತು RPF ಮತ್ತು SSC GD ಅಭ್ಯರ್ಥಿಗಳಿಗೆ ಫಿಸಿಕಲ್ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ವಿ. ಆದ್ದರಿಂದ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಸಹಿತ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ಮಾಹಿತಿಯನ್ನು ತಿಳಿಸಿ ಅಭ್ಯರ್ಥಿಗಳೇ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವ
ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.